ಹಾಯ್ ಹಲೋ ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯೂಟ್ಯೂಬ್ ಬ್ಲಾಗೇ ಮಾಡೋಕ್ಕಾಗಿಲ್ಲ, ನಮ್ಮ ಮನೆ ಕ್ಲೀನ್ ಮಾಡಿಕೊಂಡು. ಸೊ ಇವತ್ತು ಫುಲ್ ಕಂಪ್ಲೀಟಾಗಿ ಕ್ಲೀನ್ ಮಾಡಿದ್ದೀನಿ. ಒಂದು ಸೆಕೆಂಡ್ ಇರಮ್ಮ. ಸೊ ಹಾಗಾಗಿ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬ್ಯಾಕ್ ಟು ಮೈ ರೊಟೀನ್ ಬಂದಿದ್ದೀನಿ. ಇವತ್ತಿಗೆ ಒಂದು ವಾರ ಆದ್ಮೇಲೆ ಆಗೋಯ್ತು. ಬುಕ್ಸ್ ತಂದಿದ್ನಲ್ಲ, ಸೊ ರ್ಯಾಪರ್ ಹಾಕಿರ್ಲಿಲ್ಲ. ಇವಾಗ ರ್ಯಾಪರ್ ಹಾಕಿ ಇಟ್ಬಿಡೋಣ ಅಂತ ಮಾಡ್ತಾ ಇದ್ದೀನಿ. ಇನ್ನೇನು ಫಂಕ್ಷನ್ ಆದಮೇಲೆ ಸ್ಕೂಲಿಗೆ ಕಳಿಸ್ಬೇಕಲ್ವಾ, ಅಲ್ಲಿವರೆಗೂ ಕಳಿಸಲ್ಲ, ಆಮೇಲೆ ಕಳಿಸ್ತೀನಿ. ಸೊ ಹಾಗಾಗಿ ಇವಾಗ ರ್ಯಾಪರ್ ಹಾಕ್ತಾ ಇದ್ದೀನಿ. ಸೊ ನಮ್ಮ ಮನೆ ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ. ಏನೇನು ಮಾಡಿದ್ದೀನಿ ಅಂತ ಒಂದು ಸ್ವಲ್ಪ ನೋಡ್ಕೊಂಬಂದ್ಬಿಡಿ ಹೋಗಿ. ಏನಮ್ಮ ಏನಬ್ಬ, ನಾನು ಏನು ಮಾಡಿದ್ರು ನಾನು ಮಾಡ್ತೀನಿ ಅಂತಲ್ಲ. ಸೊ ಫಸ್ಟು ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಆಮೇಲೆ ಬೇಗ ಬೇಗ ಪಿನ್ ಮಾಡ್ಕೊಂಡ್ಬಿಡ್ಬೋದು. ಹಾಗಾಗಿ ಫಸ್ಟು ಕಟಿಂಗ್ ಮಾಡ್ಕೊತೀನಿ. ನಿಂಗೆ ಬೇರೆ ಶೀಟ್ ಕೊಡ್ತೀನಿ ಇರಮ್ಮ, ಹಾಳು ಮಾಡ್ಬಿಡ್ತೀಯ ಬೈಂಡಿಂಗ್. ಮೊದಲೇ ಶಾರ್ಟೇಜ್ ಇದೆ ಅಲ್ಲಿ ಬೈಂಡಿಂಗು. ಬೇರೆ ಪೀಸ್ ಕೊಡ್ತೀನಿ ಇದಕ್ಕಂದ. ಅದು ತುಂಬ ತೆಳು ಬೇರೆ ಇದೆ, ಇದು ಸಿಕ್ಕಾಬಟ್ಟೆ. ವೈಟ್ ಕಲರ್ದು ಒಂದು ಸ್ವಲ್ಪ ತಿಕ್ಕಾಗಿರುತ್ತೆ, ಇದು ತುಂಬ ತೆಳು. ಸೊ ಫ್ರೆಂಡ್ಸ್, ನಾನೇ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ವ್ಲಾಗ್ ಮಾಡ್ತಾ ಇರೋದು ಏನಕ್ಕೆ ಅಂದರೆ, ಮೀಶೋನಲ್ಲಿ ಕೆಲವೊಂದಷ್ಟು ಪ್ರಾಡಕ್ಟ್ ತರಿಸಿದ್ದೀನಿ. ಸೊ ನಿಮಗೂ ಯೂಸ್ ಆಗ್ಬೋದು ಅಂತ ತೋರಿಸೋಣ ಅಂತ. ತುಂಬಾ ರೀಸನಬಲ್ ಪ್ರೈಸು. ಹಾಗೆ ಹಾಫ್ ಸ್ಯಾರಿ ಫಂಕ್ಷನ್ ಮಾಡೋರ್ಗಂತೂ ತುಂಬಾ ಯೂಸ್ಫುಲ್ ಆಗುತ್ತೆ. ಕೆಲವೊಂದಷ್ಟು ತಟ್ಟೆ ಸಾಮಾನಿಗೆ ಜೋಡಿಸುವಂಥ ಡೆಕೋರೇಷನ್ ಐಟಮ್ಸ್ಗಳು ತರಿಸಿದ್ದೀನಿ, ಯೂಸ್ ಆಗಲಿ ಅಂದ್ಬಿಟ್ಟು. ಸೊ ಇವೆಂಟ್ ಮ್ಯಾನೇಜ್ಮೆಂಟ್ ಅವರೆಲ್ಲ ಮಾಡ್ತಾರಲ್ವ, ಅದೆಲ್ಲ ನೋಡಿ ನಾನು ಅದನ್ನ ಮಾಡ್ಸೋಕ್ಕಾಗಲ್ಲ, ಅಷ್ಟೊಂದು ಎಕ್ಸ್ಪೆನ್ಸ್ ಆಗುತ್ತೆ ನಮಗೆ. ಸೊ ಹಾಗಾಗಿ ಇರೋ ಬಜೆಟಲ್ಲೇ ನಾವು ಮೀಶೋನಲ್ಲಿ ಆ ಥರದ ಐಟಮ್ಸ್ ತರಿಸಿ ಡೆಕೋರೇಷನ್ಗೆ ಯೂಸ್ ಮಾಡ್ಕೊಳ್ಳೋಣ ಅಂತ ತರಿಸ್ಕೊಂಡಿದ್ದೀನಿ. ಸೊ ತುಂಬ ಚೆನ್ನಾಗಿದೆ. ನೀವು ಕೂಡ ಬೇಕಾದರೆ ನಿಮ್ಮಲ್ಲಿ ಫಂಕ್ಷನ್ಸ್ ಇದ್ದರೆ ತಟ್ಟೆ ಸಾಮಾನು ಜೋಡಿಸುವಂಥದ್ದು ನೀವು ತರಿಸ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲದರದ್ದು ಲಿಂಕ್ನ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಬರೀ ಇವಾಗ ಏನೇ ತರಿಸಿದ್ದೀನಿ ಅಂತ ತೋರಿಸ್ತೀನಿ. ಫಸ್ಟ್ ಬಂದ್ಬಿಟ್ಟು ನಾನು ಆಲ್ರೆಡಿ ಓಪನ್ ಮಾಡಿದ್ದೀನಿ, ಯಾಕಂದರೆ ನಾನು ಚೆಕ್ ಮಾಡಬೇಕಲ್ಲ, ಏನೋ ಡ್ಯಾಮೇಜ್ ಇದ್ದರೆ ರಿಟರ್ನ್ ಕೊಡಬೇಕು. ಹಾಗಾಗಿ ಪಾಪು ಓಡಾಡಬೇಡ. ಸೊ ಎಲ್ಲ ಮೀಶೋನಲ್ಲೇ ತರಿಸಿರೋವಂಥದ್ದು. ಫಸ್ಟ್ ಬಂದು ಬ್ಯಾಂಗಲ್ಸು ತೋರಿಸ್ತೀನಿ. ಫುಲ್ಲು ಸೆಟ್ ಆಫ್ ಬ್ಯಾಂಗಲ್ಸು ಕಲರ್ ಇದೆ, ತುಂಬಾ ಚೆನ್ನಾಗಿದೆ. ನಾನು 2/8 ಸೈಜಲ್ಲಿ ತರಿಸಿದ್ದೀನಿ. ಇದಿಷ್ಟು ಬ್ಯಾಂಗಲ್ಸು ಬಂದು 332 ರೂಪಾಯಿ ಕೊಟ್ಟಿದ್ದೀನಿ ನಾನು. ಸೊ ನಾನು ಆಲ್ರೆಡಿ ಚಿಕ್ಕಪೇಟೆಗೆ ಹೋಗಿದ್ನಲ್ಲ, ಅಲ್ಲಿ ಕೇಳಿದ್ದಕ್ಕೆ ಬರೀ ಇಷ್ಟಕ್ಕೇ 100 ರೂಪಾಯಿ ಕೇಳಿದ್ರು ಅವರು. ಸೊ ಹಾಗಾಗಿ ಬೇಡ, ಮೀಶೋನಲ್ಲೇ ಬೆಟರ್ ಆನ್ಲೈನಲ್ಲಿ. ಆಮೇಲೆ ಕಲರ್ಫುಲ್ ಆಗಿದೆ, ತಟ್ಟೆ ಸಾಮಾನಿಗೆ ಜೋಡಿಸೋದು ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ಇದು ತರಿಸಿದೆ. ನಿಮಗೂ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ತೊಗೊಳ್ಳಿ. ತುಂಬಾ ಚೆನ್ನಾಗಿದೆ. ಮೆಟಲ್ ಇದು, ಗ್ಲಾಸ್ ಅಲ್ಲ. ಈ ಥರ ಬರುತ್ತೆ, ಸಖತ್ತಾಗಿದೆ ಮಾತ್ರ. ತುಂಬಾ ಚೆನ್ನಾಗಿದೆ ಅನ್ನಿಸ್ತು. ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ. ಸೊ ಇವಾಗ ಬಂದು ನಾನು ಬ್ಯಾಂಗಲ್ಸ್ ತರಿಸಿದ್ನಲ್ಲ, ಬ್ಯಾಂಗಲ್ಸ್ ಹಾಕಿಡೋಕ್ಕೆ ಡೆಕೋರೇಷನ್ಗೆ ಅಂದ್ಬಿಟ್ಟು, ಅಂದರೆ ತಟ್ಟೆ ಸಾಮಾನು ಇಡೋದು ಅಂತ ಪ್ಲೇಟ್ ಡೆಕೋರೇಷನ್ಗೆ ಇದು ಬ್ಯಾಂಗಲ್ಸ್ದು ಸ್ಟ್ಯಾಂಡ್ ತರಿಸಿದ್ದೀನಿ. ಇದು ಮೀಶೋನಲ್ಲಿ ತರಿಸಿರೋದು, ತುಂಬಾ ಚೆನ್ನಾಗಿದೆ. ಇದನ್ನು ಇವಾಗ ಅರೇಂಜ್ ಮಾಡೋಣ ಬನ್ನಿ. ಸೊ ಇದನ್ನು ಈ ಥರ ಅರೇಂಜ್ ಮಾಡ್ಕೋಬೇಕು ನೀಟಾಗಿ. ಈ ಥರ ನಟ್ಟು ಬೋಲ್ಟ್ ಎಲ್ಲ ಥರ ಕೊಟ್ಟಿರ್ತಾರೆ, ಪ್ಲಾಸ್ಟಿಕ್ ಇದೆ ಆ್ಯಕ್ಚುಲಿ. ಇದನ್ನು ಈ ಥರ ಅರೇಂಜ್ ಮಾಡ್ಕೊಳ್ಬೇಕು. ಆಮೇಲೆ ಸೊ ಈ ಥರ ಅಟ್ಯಾಚ್ ಮಾಡ್ಕೊಳ್ಳೋದು. ಇದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಇದು ಕೂಡ. ನೀವು ಯಾರು ಪ್ಲೇಟ್ ಡೆಕೋರೇಷನ್ ಇದೆ, ಎಂಗೇಜ್ಮೆಂಟ್ಗೆ, ಸೀಮಂತಕ್ಕೆ, ಆ ಥರ ಮನೇಲೆ ನಾವು ಪ್ಲೇಟ್ ಡೆಕೋರೇಷನ್ ಮಾಡ್ಕೋತೀನಿ ಅನ್ನೋರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇದೊಂದ್ಸತಿ ಸ್ಟ್ಯಾಂಡ್ ತಂದು ಇಟ್ಕೊಂಡ್ರೆ ಆರಾಮಾಗಿ ನಮ್ಮ ರಿಲೇಟಿವ್ಸ್ ಎಲ್ಲರೂ ಯೂಸ್ ಮಾಡ್ಕೋಬೋದು. ಹಾಗೆ ಮನೆಗೂ ಯೂಸ್ ಮಾಡ್ಕೋಬೋದು, ಬ್ಯಾಂಗಲ್ಸ್ ಹಾಕಿ ಇಟ್ಕೋಬೋದು. ನಮಗೇನು ವೇಸ್ಟ್ ಅನ್ಸಲ್ಲ. ಸೊ ಬೆಸ್ಟ್ ಅಂತ ನನಗನ್ಸುತ್ತೆ. ಲೋ ಬಜೆಟಲ್ಲಿ ಪ್ಲೇಟ್ ಡೆಕೋರೇಷನ್ ಮಾಡ್ಕೋಬೇಕು ಅನ್ನೋರು ಈ ಥರ ಎಲ್ಲ ತರಿಸ್ಕೊಂಡು ಮೀಶೋನಲ್ಲಿ ಮಾಡ್ಕೋಬೋದು. ಇದು ಸ್ಟ್ಯಾಂಡಿಗೆ ಕೊಟ್ಟಿರೋಂಥ ನೆಟ್ಟು ಬೋಲ್ಟು. ಸೊ ಇವಾಗ ಇದಕ್ಕೆ ಈ ಥರ ಹಾಕ್ಕೊಳ್ಳೋದು, ಬ್ಯಾಂಗಲ್ಸ್ ಹಾಕೋಕ್ಕೆ ಸ್ಟ್ಯಾಂಡು. 2 ಸ್ಟೆಪ್ ತರಿಸಿದ್ದೀನಿ. ಇದು 1 ಸ್ಟೆಪ್ಪಲ್ಲೂ ಬರುತ್ತೆ. ಸೊ ಇದು ಈ ಥರ ಬರುತ್ತೆ. ಇದು ರಿಮೂವ್ ಮಾಡ್ಬೋದು, ಈ ಥರ ಸ್ಟ್ಯಾಂಡ್ ಹಾಕ್ಕೊಳ್ಳೋದು. ಇದು 2 ಸ್ಟೆಪ್ಪು ಬರುತ್ತೆ, 1 ಸ್ಟೆಪ್ಪು ಬರುತ್ತೆ, ಇನ್ನೂ ಜಾಸ್ತಿನೂ ಬರುತ್ತೆ. ಸೊ ನಾನು 2 ಸ್ಟೆಪ್ ತರಿಸಿದ್ದೀನಿ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಈ ಥರ ನಟ್ಟೆಲ್ಲ ಫಿಕ್ಸ್ ಮಾಡ್ಕೊಳ್ಳೋದು. ಬೇಡ ಅಂದರೆ ನಾವು ಎಲ್ಲನೂ ತೆಗೆದು ಎತ್ತಿಟ್ಕೋಬೋದು. ಸೊ ತುಂಬಾ ಚೆನ್ನಾಗಿರುತ್ತೆ, ಅಟ್ರಾಕ್ಟಿವ್ ಆಗಿರುತ್ತೆ. ಇದಕ್ಕೆ ಬ್ಯಾಂಗಲ್ಸ್ ಹಾಕಿ ತೋರಿಸ್ತೀನಿ ರೀ ನಾನು ಇವಾಗ. ಸೊ ನಾನು ಇದೇ ಕಾನ್ಸೆಪ್ಟ್ ಮೇಲೆ ತರಿಸಿರೋದು ಇದನ್ನು. ತುಂಬಾ ಚೆನ್ನಾಗಿರುತ್ತೆ. ಈ ಥರ ಹಾಕಿ ನಾವು ಪ್ಲೇಟ್ ಡೆಕೋರೇಷನ್ಗೆ ಇಟ್ಕೋಬೋದು. ಸೊ ನಾನು ಇನ್ಸ್ಟಾಗ್ರಾಮಲ್ಲಿ ಬೇರೆಯವರೆಲ್ಲ ಮಾಡ್ತಾರೆ ನೋಡಿ, ಇವೆಂಟ್ಸ್ ಅವ್ರದ್ದು ನೋಡಿದ್ನಲ್ಲ. ಸೊ ನನಗೂ ಒಂದು ಐಡಿಯಾ ಬಂತು, ನೋಡೋಣ ಇದು ಮೀಶೋನಲ್ಲಿ ಸಿಗುತ್ತೆ ಅನಿಸುತ್ತೆ ಅಂದ್ಬಿಟ್ಟು ತರಿಸ್ಕೊಂಡಿದ್ದೀನಿ.
ಸೊ ಯೂಸ್ ಆಯ್ತಿದ್ದು. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ, ಕಲರ್ಫುಲ್ಲಾಗಿ ಸಕ್ಕದಾಗಿದೆ. 2 ಸ್ಟೆಪ್ಪು. ಫಂಕ್ಷನಲ್ಲಿ ಇರುವಾಗ ಇದು ರ್ಯಾಪರ್ನ ರಿಮೂವ್ ಮಾಡಿಬಿಡ್ತೀವಿ, ಯಾಕಂದ್ರೆ ಇವಾಗ ಚಿಂಕಿ ಎಲ್ಲ ಉದ್ರೋಗ್ಬಿಡುತ್ತೆ, ಹಾಗಾಗಿ ಸಕ್ಕತ್ತಾಗಿದೆ. ರೇಟ್ ಎಲ್ಲ ಬಂದು ನಾನು ಇಲ್ಲಿ ಸೈಡಲ್ಲಿ ಮೆನ್ಷನ್ ಮಾಡ್ತಾ ಇರ್ತೀನಿ, ಬ್ಯಾಂಗಲ್ಸ್ದು ಸ್ಟ್ಯಾಂಡ್ದು, ಬೇಕಾಗಿರೋದು ತೊಗೋಬೋದು. ಓಕೆ, ಇದು ಬಂದು ನೆಕ್ಸ್ಟು ನಾನು ಇದು ಎಂಥದ್ದು ಈ ನೆಕ್ ಪೀಸ್ ಹಾಕಿ ಇಡೋದಕ್ಕೆ ಪ್ಲೇಟ್ ಡೆಕೋರೇಷನ್ಗೆ ಅಂತ ತರಿಸಿದ್ದೀನಿ. ಸೊ ಲಾಸ್ಟ್ ಟೈಮು ನಮ್ಮ ರಿಲೇಟಿವ್ಸ್ ಒಬ್ಬರು ಇಟ್ಟಿದ್ರು ಆರ್ಟಿಫಿಷಿಯಲ್ ನೆಕ್ಲೆಸ್ನೇ ತಟ್ಟೆ ಸಾಮಾನ್ಗೆ ಇಡೋಣ ಗ್ರ್ಯಾಂಡಾಗಿ ಕಾಣುತ್ತೆ ಅಂತ, ಬಟ್ ಅವ್ರು ಹಾಗೆ ಇಟ್ಟಿದ್ರು ನೆಕ್ಲೆಸ್ ಬಾಕ್ಸಲ್ಲಿ. ಸೊ ನಾನು ಈ ಥರದ್ರಲ್ಲಿ ಡಿಸ್ಪ್ಲೇ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತಲ್ವಾ ಪ್ಲೇಟ್ ಡೆಕೋರೇಷನಲ್ಲಿ ಅಂದ್ಬಿಟ್ಟು ಇದು ತರಿಸಿದ್ದೀನಿ. ಇದು ಕೂಡ ಮೀಶೋನಲ್ಲಿ ತರಿಸಿರೋದು. ಪ್ರೈಸ್ ಎಲ್ಲ ಸೈಡಲ್ಲಿ ಇಲ್ಲಿ ಮೆನ್ಷನ್ ಆಗ್ತಾಯಿದೆ. ಸದ್ಯಕ್ಕೆ ನಾನು ಹತ್ರ ಯಾವ್ದು ಆರ್ಟಿಫಿಷಿಯಲ್ ಇದೆ ಅದು ಹಾಕಿ ತೋರಿಸ್ತೀನಿ. ಸೊ ಈ ಥರ ನಾನು ತಂದಿರೋದು ಬೇರೆ ನೆಕ್ಲೆಸ್ಸು, ಅದನ್ನು ಹಾಕಿಕ್ತೀನಿ ಅವತ್ತಿಗೆ ಪ್ಲೇಟ್ ಡೆಕೋರೇಷನ್ಗೆ. ಸೊ ಈ ಥರ ಹೈಲೈಟಾಗಿ ಕಾಣುತ್ತೆ. ನಮ್ಗೆ ಶಾರ್ಟ್ ಬೇಕಾದ್ರೆ ಶಾರ್ಟಾಗಿ ಹಿಂಗೆ ಮಾಡಿ ಇಟ್ಕೋಬೋದು. ತುಂಬಾ ಚೆನ್ನಾಗಿ ಕಾಣುತ್ತೆ ಪ್ಲೇಟ್ ಡೆಕೋರೇಷನು. ಮತ್ತು ಈ ಸೀಮಂತಕ್ಕೆ, ಎಂಗೇಜ್ಮೆಂಟ್ಗೆ ಮತ್ತು ಹಾಫ್ ಸ್ಯಾರಿ ಫಂಕ್ಷನ್ಗೆ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಸೊ ಸಕ್ಕದಾಗಿರುತ್ತೆ. ಸೊ ಹಾಗಾಗಿ ಇದು ತರಿಸಿದ್ದೀನಿ. ನಿಮಗೂ ಇಷ್ಟ ಆದರೆ ತರಿಸ್ಕೊಳ್ಳಿ, ಓಕೆನಾ. ನೆಕ್ಸ್ಟ್ ಇನ್ನೇನು ಐಟಮ್ ತರಿಸಿದ್ದೀನಿ ತರಿಸ್ತೀನಿ. ಪ್ರತಿಯೊಂದು ಇರೋ ನಿಮಿಷ ಉಲ್ಟಾ ಹಾಕಿದೆ ಪ್ಲೇ ಕೊಟ್ಟೈತೆ ಆಲ್ರೆಡಿ. ಸೊ ತುಂಬಾ ಚೆನ್ನಾಗಿದೆ. ಯಾವ್ಯಾವ ತರಿಸಿದ್ದೀನಿ ಎಲ್ಲರೂ ಪ್ರತಿಯೊಂದು ತುಂಬ ಚೆನ್ನಾಗಿದೆ. ಹಾಗೆ ಇಲ್ಲಿ 2 ಹೋಲ್ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಇಲ್ಲಿ ಇಯರಿಂಗು ಹಾಕ್ಬೋದು. ನಾನು ನೋಡೇ ಇಲ್ಲ, ನನ್ನ ಮಗಳು ಇವಾಗ ಹೇಳ್ತಾ ಇದ್ದಾಳೆ. ಸೊ ಇಲ್ಲಿ ಇಯರಿಂಗ್ ಹಾಕೊಳ್ಳಿ. ಸೊ ನಾನು ಇವಾಗ ನಿಮಗೆ ತೋರಿಸ್ತಾ ಇಲ್ಲ, ಸುಮ್ಮನೆ ಒಂದು ಸರ ಹಾಕಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ಸಖತ್ತಾಗಿದೆ ಇದು ಕೂಡ. ಸೊ ನೆಕ್ಸ್ಟ್ ಐಟಮ್ ನೋಡೋಣ. ಸೊ ನೆಕ್ಸ್ಟ್ ಬಂದು ರೆಡಿಮೇಡ್ ಬ್ಲೌಸಸ್ 2 ತರಿಸಿದ್ದೀನಿ. ಸೊ ಏನಕ್ಕೆ ತರಿಸಿದ್ದೀನಿ ಅಂದರೆ ನನಗೆ ಇವಾಗ ತುಂಬಾ ಟೈಮ್ ತುಂಬ ಕಡಿಮೆ ಇದೆ, ನಾನೇ ಸ್ಟಿಚ್ ಮಾಡ್ಬೋದು. ಬಟ್ ಒಂದು ನಿಮಿಷ ಇರೋ. ಸೊ ಪ್ರೈಸಸ್ ಕೊಟ್ಟು ಇವಾಗ ಸ್ಯಾರಿ ಬ್ಲೌಸ್ ಸ್ಟಿಚ್ ಮಾಡಿಸಿದ್ದೀನಿ. ಸೊ ಇವಾಗ ಲೆಹಂಗಾದು ಸ್ಟಿಚ್ ಮಾಡ್ಸೋಕ್ಕೆ ಟೈಮು ಇಲ್ಲ ನನಗೆ. ಮತ್ತು ಇನ್ನು ಫಿಸಿಕಲಿ ಎಲ್ಲ ಚೇಂಜಸ್ ಆಗ್ತಾಳೆ ಇನ್ನು, ಮತ್ತು ವೇಸ್ಟ್ ಆಗುತ್ತೆ ಬ್ಲೌಸ್ ಹೊಲಿದ್ರೆ ಅದೇ ಮೆಜರ್ಮೆಂಟ್ಗೆ ಅಂದ್ಬಿಟ್ಟು ರೆಡಿಮೇಡ್ ಬ್ಲೌಸಸ್ ತರಿಸಿದ್ದೀನಿ. ಮೀಶೋನಲ್ಲೇ ತರಿಸಿರೋದು. ಇದು ಕೂಡ ಪ್ರೈಸಸ್ ನಂಗೆ ನೆನಪಿಲ್ಲ, ಸೈಡಲ್ಲಿ ನೋಡ್ಬಿಟ್ಟು ನಾನು ಡಿಸ್ಪ್ಲೇ ಮಾಡ್ತಾ ಇರ್ತೀನಿ. ಈ ಕಡೆ ಸೈಡಲ್ಲಿ ಆಗ್ತಾ ಇರೋದು ನೋಡಿ. ಸೊ ಬನಾರಸಿ ಇದು ಲೆಹಂಗಾ ತಂದಿದ್ದೀನಿ. ಆಲ್ರೆಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನಾನು ಏನೇನು ಶಾಪಿಂಗ್ ಮಾಡಿದ್ದೀನಿ ಅಂತ. ಸೊ ಅದಕ್ಕೆ ಮ್ಯಾಚ್ ಆಗುವಂಥದ್ದು ಇದು ಬ್ಲೌಸ್ ತರಿಸಿದ್ದೀನಿ ಬನಾರಸಿಲೇ. ತುಂಬಾ ಚೆನ್ನಾಗಿದೆ, ಕಡಿಮೆ ಪ್ರೈಸು, ಎಲ್ಲ ಸೈಜಸ್ಸು ಅವೈಲೇಬಲ್ ಇದೆ, ಎಲ್ಲ ಕಲರ್ಸು ಕೂಡ ಅವೈಲೇಬಲ್ ಇದೆ. ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ ತರಿಸ್ಕೊಳ್ಳಿ. ಸೊ ಇದು ಬಂದು ಫ್ರಂಟ್ ಬಟನ್ ಇದೆ, ಈ ಥರ ಫ್ರಂಟ್ ಬಟನ್ ಕೊಟ್ಟಿದ್ದಾರೆ, ಓಕೆನಾ. ಇದಕ್ಕೆ ಕಪ್ಸು ಇದೆ. ಸೊ ಮತ್ತು ಸ್ಲೀವ್ಸು ಬಂದು ಕೊಟ್ಟಿದ್ದಾರೆ. ಸ್ಲೀವ್ಸ್ ಬೇಕಾದ್ರೆ ಅಟ್ಯಾಚ್ ಮಾಡ್ಕೋಬೋದು. ನಾನೇ ಸ್ಲೀವ್ಸ್ ಅಟ್ಯಾಚ್ ಮಾಡೋಕ್ಕೆ ಹೋಗಲ್ಲ, ಹಾಗೆ ಇರಲಿ. ಆಮೇಲೆ ಟ್ಯಾಗ್ ಕೊಟ್ಟಿದ್ದಾರೆ, ಟ್ಯಾಸಲ್ಸ್ ಹಾಕಿದ್ದಾರೆ. ತುಂಬಾ ಚೆನ್ನಾಗಿದೆ. ಮೆಟೀರಿಯಲ್ಲು ಕೂಡ ಅಷ್ಟೇ, ಸ್ಟಿಚಿಂಗು ಅಷ್ಟೇ ತುಂಬಾ ಚೆನ್ನಾಗಿದೆ. ಬೇಕಾದವ್ರು ತರಿಸ್ಕೊಳ್ಳಿ. ರೆಡಿಮೇಡ್ ಬ್ಲೌಸ್ ಬೆಸ್ಟ್ ನಮಗೆ. ಸೊ ನೆಕ್ಸ್ಟ್ ಒಂದು ಬಂದು ಗೋಲ್ಡನ್ ಕಲರ್ ತರಿಸಿದ್ದೀನಿ. ಗೋಲ್ಡನ್ ಕಲರ್ ಎಂತಕ್ಕೆ ಅಂದರೆ ಗೋಲ್ಡನ್ ಕಲರ್ದು ಒಳಗೆ ಲೆಹಂಗಾ ತಂದಿದ್ದೀನಿ. ಸೊ ನನಗೆ ಅದು ಕೂಡ ಸ್ಟಿಚ್ ಮಾಡೋಷ್ಟು ಟೈಮು ಇಲ್ಲ, ಪೇಷನ್ಸ್ ಇಲ್ಲ ಇವಾಗ. ಸೊ ಅದಕ್ಕೆ ಸ್ವಲ್ಪ ಟ್ರೆಂಡಿಂಗ್ ಆಗಿರಲಿ ಅಂತ ಈ ಥರದ್ದು ತರಿಸಿದ್ದೀನಿ ಬ್ಲೌಸಸ್ಸು. ಇದಕ್ಕೆ ಬಂದು ಈ ಥರ ಪರ್ಲ್ ಎಲ್ಲ ಕೊಟ್ಟಿದ್ದಾರೆ, ಮತ್ತು ಈ ಥರ ಪರ್ಲ್ ಎಲ್ಲ ಕೊಟ್ಟಿದ್ದಾರೆ ಡಿಸೈನ್ಸು. ಹಾಗೆ ಇಲ್ಲಿ ಬಫ್ ಕೊಟ್ಟಿದ್ದಾರೆ. ಇದಲ್ಲದೆ ಈ ಒಳಗಡೆ ಇನ್ಸೈಡ್ ಏನು ಮಾಡಿದ್ದಾರೆ ಅಂದರೆ ರೆಗ್ಯುಲರ್ ಆಗಿ ಮಾಮೂಲಿ ಸ್ಲೀವ್ಸ್ ಹೇಗಿರುತ್ತೆ ಹಾಗೆ ಇಷ್ಟು ಸ್ಲೀವ್ಸ್ ಕೊಟ್ಟಿದ್ದಾರೆ. ಇದ್ರ ಮೇಲೆ ನಮ್ಗೆ ಈ ಥರ ಬಫ್ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ, ತುಂಬಾ ಟ್ರೆಂಡಿಂಗ್ ಇದು. ಇದಕ್ಕೂ ಕೂಡ ಕಪ್ಸ್ ಅವೈಲೇಬಲ್ ಇದೆ. ಹಾಗೆ ಇದು ಬ್ಯಾಕ್ ಸೈಡ್ ಬಟನ್, ಇದು ಫ್ರಂಟ್ ಅಲ್ಲ, ಇದು ಬ್ಯಾಕ್ ಸೈಡ್ ಬಟನ್. ಇದು ತುಂಬಾ ಚೆನ್ನಾಗಿದೆ ಮತ್ತು ಕಡಿಮೆ ಪ್ರೈಸ್ಗೂ ಸಿಗುತ್ತೆ. ಮತ್ತು ಆರ್ಗ್ಯಾನ್ಸಾ ಮೆಟೀರಿಯಲ್ ಇದು. ಇದು ಬ್ಯಾಕ್ ಸೈಡ್ ಬಟನ್ನು. ಇದಕ್ಕೂ ಅಷ್ಟೇ ಟ್ಯಾಸಲ್ ಕೊಟ್ಟಿದ್ದಾರೆ ಕಟ್ಕೊಳ್ಳೋಕ್ಕೆ. ಇದು ಕೂಡ ಕಡಿಮೆ ಪ್ರೈಸಲ್ಲೇ ತರಿಸಿರೋಂಥದ್ದು. ತುಂಬಾ ಚೆನ್ನಾಗಿದೆ, ಸಕ್ಕತ್ತಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ. ಫ್ಯಾನ್ಸಿಯಾಗೂ ಇದೆ. ಯಾವ ಸ್ಯಾರಿಗೆ ಬೇಕಾದ್ರೂ ವೇರ್ ಮಾಡ್ಬೋದು. ಗೋಲ್ಡನ್ ಕಲರ್ ಬ್ಲೌಸ್ ಅಂತಿದ್ರೆ ಸಾಕು. ಪ್ರೈಸಸ್ ಎಲ್ಲ ನಿಮಗೆ ಸೈಡೆಲ್ಲ ಡಿಸ್ಪ್ಲೇ ಕೊಡ್ತಾ ಇರ್ತೀನಿ. ಸೊ ಪ್ರತಿಯೊಂದೂ ಐಟಮು ತುಂಬಾ ಚೆನ್ನಾಗಿದೆ. ಯಾರಿಗೆ ಬೇಕು ಅವ್ರಿಗೆ ತಗೊಳ್ಳಿ, ಹೈಲಿ ರೆಕಮೆಂಡ್ ಮಾಡ್ತೀನಿ. 10 of 10 ಸ್ಟಾರ್ ಕೊಡ್ತೀನಿ. ಹಾಗೆ ಬಂದು ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಓಕೆನಾ. ಹಾಗೆ ವಾಲ್ ಸ್ಟಿಕ್ಕರ್ಸ್ ತೋರಿಸ್ತೀನಿ ಬನ್ನಿ ನಮ್ಮ ಮನೇಲಿ. ಸೊ ಹಾಗೆ ವಾಲ್ ಸ್ಟಿಕ್ಕರ್ಸ್ ಎಲ್ಲ ಚೇಂಜ್ ಮಾಡಿಬಿಟ್ಟಿದ್ದೀನಿ ನಮ್ಮ ಮನೇಲಿ. ಪೇಂಟಿಂಗ್ ಆಯ್ತಲ್ವ, ಹಳೆದೆಲ್ಲ ಕಿತ್ತಾಕ್ಬಿಟ್ರು. ಸೊ ಹಾಗಾಗಿ ಇದೊಂದು ತರಿಸಿದ್ದೀನಿ. ತುಂಬಾ ಚೆನ್ನಾಗಿದೆ, ಕ್ಯೂಟ್ ಆಗಿದೆ, ಅಷ್ಟೇ ಸಕ್ಕತ್ತಾಗಿದೆ. ಇದು ಕೂಡ ಪ್ರೈಸ್ ತುಂಬಾ ಕಡಿಮೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಓಕೆನಾ. ಮತ್ತು ಇಲ್ಲೊಂದು ಬುದ್ಧ ತರಿಸಿದ್ದೀನಿ. ಇದೊಂದು ಸೂಪರ್ ಆಗಿದೆ, ಎಷ್ಟು ಚೆನ್ನಾಗಿದೆ ಗೊತ್ತಾ. ಇದು ನೀವು ಅನ್ಬೋದು ಮೆಟಲ್ ಥರ ಕಾಣುತ್ತೆ. ಇದು ಆ್ಯಕ್ಚುಲಿ ರಿಯಲ್ ಆಗಿ ನೋಡೋಕ್ಕೆ
ಬಟ್ ಮೆಟಲ್ ಅಲ್ಲ, ಇದು ವುಡ್ದು. ಮತ್ತು ಹಿಂದೆಗಡೆ ಡಬಲ್ ಟೇಪ್ ಕೊಟ್ಟಿದ್ದಾರೆ. ಅದರಲ್ಲಿ ಸ್ಟಿಕ್ ಮಾಡಿದ್ರೆ ನಿಲ್ಲುತ್ತೆ, ಅದೇನು ಪ್ರಾಬ್ಲಮ್ ಇಲ್ಲ, ಪರ್ಫೆಕ್ಟಾಗಿ ನಿಲ್ಲುತ್ತೆ. ಅಷ್ಟೇನು ಚೆನ್ನಾಗಿದೆ ಕೂಡ, ಅದೂ ಕೂಡ ಸಕ್ಕದಾಗಿ ಕಾಣುತ್ತೆ. ಪೀಸ್ ವರ್ಕ್ ಇದು 1 2 3 4 5 ಪೀಸ್ 5 ಪೀಸ್ ಬರುತ್ತೆ, ಅಟ್ಯಾಚ್ ಮಾಡ್ಕೊಳ್ಳೋದು. ಸೊ ತುಂಬಾ ಚೆನ್ನಾಗಿದೆ. ಅದೂ ಅಷ್ಟೇ ರೇಟು ಕಡಿಮೆ ಇದೆ. ಸೈಡಾಗಿ ಮೆನ್ಷನ್ ಮಾಡ್ತೀನಿ ನೋಡಿ, ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಸದ್ಯಕ್ಕೆ ಇಷ್ಟ ಆಯ್ತು ಅಂತ ತರಿಸಿದ್ದೀನಿ. ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇದಿಷ್ಟು ಐಟಮ್ ತರಿಸಿದ್ದೇನೆ. ಅದ್ರ ಜೊತೆಲಿ ಇನ್ನೊಂದು ನನ್ನ ಮಗಳು ಸಿಕ್ಕಾಬಟ್ಟೆ ಗಲಾಟೆ ಮಾಡಿ ತರಿಸ್ಕೊಂಡಿರೋಂಥದ್ದು, ಬೆಡ್ರೂಮ್ಗೆ ಹಾಕೊಳ್ತಾಳೆ ಅಂತವಳು. ಇದ್ರ ಕಾಂಬೋ ಬರುತ್ತೆ ಸ್ಟಿಕ್ಕರ್ಸು. ಇದು ಕೂಡ ತುಂಬಾ ಚೆನ್ನಾಗಿದೆ, ಕಡಿಮೆ ಪ್ರೈಸ್. ಇದು ಈ ಥರ ಸ್ಟಿಕ್ಕರಿಂಗ್ ಬರುತ್ತೆ. ಇದಿದೆ ನೋಡಿ, ಈ ಥರ ಪಿಕ್ಚರ್ ಬರುತ್ತೆ ಲಾಸ್ಟಲ್ಲಿ. ಈ ಥರ ಸೆಟ್ ಮಾಡ್ಕೋಬೇಕು. ಬಟ್ ಇವರು ನಂಬರ್ಸ್ಗಳು ಕೊಟ್ಟಿರ್ತಾರೆ, ಈ ಥರ 1 2 17 20 15 ಅಂತ ಇಷ್ಟೆಲ್ಲ ಪೀಸ್ ಅಂಟಿಸ್ಬೇಕು. ಇದರಲ್ಲಿ ಇದು ಕಾಂಬೋ 4 ಬರುತ್ತೆ ಈ ಥರ. ಲಾಸ್ಟಲ್ಲಿ ಅದರದಿಲ್ಲ ಬ್ರೋ, ಅದರದಿಲ್ಲ, ಇದರದ್ದು ಇದೆ. ಇದು ಡೀರ್ದು. ಇಲ್ಲಿದೆ ಈ ಥರ ಸೆಟ್ ಮಾಡ್ಕೊಳ್ಳೋದು. ಸೊ ಇದು ತುಂಬಾ ಟೈಮ್ ಹಿಡಿಯುತ್ತೆ. ಆಮೇಲೆ ಪೀಸ್ ಇರುತ್ತೆ. ಇದು ಅಂಟಿಸೋದಕ್ಕೆ ತುಂಬಾ ಟೈಮ್ ಬೇಕು, ಪೇಷನ್ಸ್ ಬೇಕು. ಸೊ ನಮ್ಮ ಮನೇಲಿ ಸದ್ಯಕ್ಕೆ ಇದಕ್ಕೆ ಕೈ ಹಾಕಲ್ಲ, ನಾನು ತಲೆ ತಿನ್ನಬೇಡಿ, ಫಂಕ್ಷನ್ ಎಲ್ಲ ಮುಗ್ದೋಗ್ಬಿಡ್ಲಿ ಅಂತ ಹೇಳಿದ್ದಾರೆ. ಹಾಗಾಗಿ ಎತ್ತಿಕ್ತೀನಿ ಸೈಡ್ಗೆ. ಇದು ಕೂಡ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ತುಂಬಾ ಚೆನ್ನಾಗಿದೆ, ಬೇಕಾದ್ರೆ ತರಿಸ್ಕೊಳ್ಳಿ. ಪ್ಯಾಕ್ ಆಫ್ 4 ಕಾಂಬೋ ಇರೋದ್ರಿಂದ ನಮಗೆ ಬೆನಿಫಿಟ್ ಅಂತ ಅನಿಸುತ್ತೆ. ಸೊ ಮೇನಾಗಿ ಮಕ್ಕಳೆಲ್ಲ ತುಂಬಾ ಇಷ್ಟಪಡ್ತಾರೆ ಕಲರ್ಫುಲ್ ಆಗಿದ್ದಷ್ಟು ಬೆಡ್ರೂಮು. ಸೊ ಹಾಗಾಗಿ ಇದನ್ನು ಬೆಡ್ರೂಮಿಗೆ ತರಿಸಿರೋದು. ಲಿವಿಂಗ್ ರೂಮಿಗೆ ಮಾತ್ರ ಈ ಥರ ಡಿಸೆಂಟಾಗಿರೋದು ಹಾಕ್ತಿದ್ದೀನಿ. ಯಾಕಂದ್ರೆ ನನಗೆ ಇಷ್ಟ ಆಗುವಂಥದ್ದು ಹಾಕಬೇಕು ಲಿವಿಂಗ್ ರೂಮ್ಗೆ. ನನ್ನ ಮಗಳಿಗಾದ ಕಲರ್ಫುಲ್ ಆಗಬೇಕು, ಮಕ್ಕಳು ಕಲರ್ಫುಲ್ ಆಗಿರೋದು ಇಷ್ಟಪಡ್ತಾರಲ್ವ, ಹಾಗಾಗಿ ಅವಳಿಗೆ ತರಿಸ್ಕೊಟ್ಟಿದ್ದೀನಿ ಇದನ್ನ ಅಷ್ಟೇ. ನನಗೇನು ಇದು ಇಷ್ಟ ಇಲ್ಲ. ಸೊ ಇದು ಯಾವುದು ನಾನು ಲಿವಿಂಗ್ ರೂಮಲ್ಲಿ ಪೇಸ್ಟ್ ಮಾಡೋಕ್ಕೆ ಬಿಡಲ್ಲ. ನೀಟಾಗಿ ಪೇಂಟ್ ಮಾಡಿಸಿದ್ದಾರೆ ನಮ್ಮ ಮನೆಯವರು. ಅದೆಲ್ಲ ಹಾಕ್ಬಿಟ್ರೆ ಗಜಬಜಿ ಜಾತ್ರೆ ಥರ ಇರುತ್ತೆ, ನನಗಿಷ್ಟ ಆಗಲ್ಲ. ಸೊ ಹಾಗಾಗಿ ನಾನು ಇದು ಯಾವುದೂ ಲಿವಿಂಗ್ ರೂಮ್ಗೆ ಹಾಕಿಲ್ಲ, ಡಿಸೆಂಟಾಗಿರೋದು ಮಾತ್ರ ಹಾಕ್ಕೊಂಡಿದ್ದೀನಿ. ಇದಂತೂ ತುಂಬಾ ಇಷ್ಟ ಆಯಿತು ನನಗೆ, ಸಕ್ಕದಾಗಿದ್ದಾಳೆ. ನಾವೇ ಡ್ರಾಯಿಂಗ್ ಮಾಡ್ದಂಗಿದೆ. ಪ್ರತಿಯೊಂದು ಐಟಮು ತರಿಸಿದ್ದೀನಿ ಅಲ್ವಾ, ಡಿಮಾರ್ಟ್ ಅನ್ನೋದೇ ಬರುತ್ತೆ ನನಗೆ. ಮೀಶೋನಲ್ಲಿ ತುಂಬಾ ಚೆನ್ನಾಗಿದೆ, ಪ್ರೈಸಸ್ಸು ಕೂಡ ತುಂಬಾ ಕಡಿಮೆ. ಬೇಕಾದವರು ತರಿಸ್ಕೊಳ್ಳಿ, ಓಕೆನಾ? ಸಿಗೋಣ ಮುಂದಿನ ವ್ಲಾಗಲ್ಲಿ. ನಾನು ವ್ಲಾಗ್ ಏನು ಮಾಡ್ತೀನಿ, ಆ್ಯಕ್ಚುಲಿ ಈಗ ಯಾವುದು ಮಾಡೋಕ್ಕೂ ನಂಗೆ ಟೈಮು ಇಲ್ಲ. ಬಟ್ ತರಿಸ್ಬಿಟ್ಟಿದ್ದೀನಲ್ಲ, ತೋರಿಸ್ಬೇಕಲ್ವಾ ನಿಮಗೆಲ್ಲ ಅಂತ ವ್ಲಾಗ್ ಮಾಡಬೇಕು. ಓಕೆ, ಸಿಗೋಣ. ಬಾಯ್.